ಇನ್ನು ಕವಳ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಪೋಸ್ಟರ್ ನೋಡಿದ್ರೇ ಗೊತ್ತಾಗುತ್ತೆ ಇದೊಂದು ಔಟ್ ಆ್ಯಂಡ್ ಔಟ್ ಮಾಸ್ ಅನ್ನೋ ಅಂಥದ್ದು ಸಿನಿಮಾ. ಇದು ನಮ್ಮ ಲೋಕೇಶ್ ಸರ್ ಮತ್ತು ಅಡ್ವಯ್ಯ ಪೂಜಾರಿ ಸರ್ ಅವರ ಮೊದಲ ನಿರ್ಮಾಣದ ಸಿನಿಮಾ. ಸೊ ನನ್ನ ನಂಬಿ ಸುಮಾರು ಸಿಕ್ಕಾಪಟ್ಟೆ ಬಂಡವಾಳ ಹಾಕಿ ಇದು ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಆನೆಸ್ಟಾಗಿ ನಾವೆಲ್ಲ ನಮ್ಮ ಟೀಮ್ ಎಲ್ಲ ಸೇರಿ ವರ್ಕ್ ಮಾಡಿದ್ದೀವಿ. ಸೊ ಸ್ಕ್ರಿಪ್ಟು ತುಂಬ ಅದ್ಭುತವಾಗಿ ಬಂದಿದೆ. ಸದ್ಯದಲ್ಲೇ ನಾವು ಶೂಟಿಂಗ್ಗೆ ಹೋಗೋ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಮುದ್ರಕಣಿ ಸರ್ ಡೇಟ್ಸು ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಈ ಯುಗಾದಿ ನಂತರ ನಾವು ಶೂಟ್ಗೆ ಹೋಗೋ ಪ್ಲ್ಯಾನ್ ಇದೆ ಸರ್. ಇದು ಕಂಪ್ಲೀಟು ಸಿನಿಮಾ ಬಂದು ಕಾಚಿಮೇಡು, ಬೆಂಗಳೂರು, ಹೈದ್ರಾಬಾದು, ವೈಜಾಗು ಮತ್ತು ಮಲ್ಪೆ ಈ ಪ್ರಾಂತ್ಯಗಳಲ್ಲಿ ನಡೀತಾ ಇದೆ. ಇದೆಲ್ಲ ಒಂದಷ್ಟು ಲೊಕೇಶನ್ಗಳೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲ, ನಮ್ಮ ಕನ್ನಡ ಸಿನಿಮಾದಲ್ಲಿ ಸರ್ ಇದು ಕನ್ನಡನೂ ಇರುತ್ತೆ, ತಮಿಳು ಇರುತ್ತೆ ಸರ್. ಯಾಕೆಂದರೆ ಇಲ್ಲಿ ನಮ್ಮ ಸಮುದ್ರಕಣಿ ಸರ್ನ ಕರ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಸೊ ಇದ್ರ ಹಿನ್ನೆಲೆ ಅವರ ಭಾಷೆನೇ ಯಾವ ರೀತಿ ಇರುತ್ತೆ ಅಂತಂದರೆ, ಇವಾಗ ಮೊದಲು ಯಾರು ಅಂದರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ಯಾವ ರೀತಿ ಮಾತಾಡ್ತಾರೆ ಅವರ ಭಾಷೆ ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ಆ ಥರ ಸಮುದ್ರಕಣಿ ಸರು ಕನ್ನಡ ಮಾತಾಡ್ತಾರೆ, ತಮಿಳ್ ಕನ್ನಡ. ಸರ್ ಅದು ನಾವು ಇವಾಗ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ಸರ್ ಅಲ್ಲ, ಕವಳ ಅಂತಂದರೆ ಎಲ್ಲರೂ ಹೇಳ್ತಾರೆ ತಾಂಬೂಲ ಅಂತ. ಬಟ್ ತಾಂಬೂಲ ಜಗದಾಗ ಬರುವಂಥ ಬಣ್ಣ ಇದೆಯಲ್ಲ ಸರ್, ನೆತ್ತರಿನ ಕತೆ ಸರ್ ಇದು. ಯಾಕೆಂದರೆ ಪೋಸ್ಟರ್ ಹೇಳುತ್ತೆ ಅದು ನೆತ್ತರಿನ ಕತೆ. ಹಾಗಂತ ಸುಮ್ಮನೆ ನೆತ್ತರು ರಕ್ತಪಾತ ಇಲ್ಲ, ಒಂದು ಸ್ಟ್ರಾಂಗ್ ರೀಸನ್ ಇದೆ. ಸೊ ಆ ರೀಸನ್ಗೋಸ್ಕರ ಅದು ಆ ರೀತಿ ಆಗುತ್ತೆ. ಇನ್ಸ್ಪೈರ್ ಆಗಿದ್ದೀನಿ ಸರ್, ಬಟ್ ಅದು ಹೇಳೋದು ಬೇಡ. ಯಾಕೆಂದರೆ ನಾನು ಪ್ರೀವಿಯಸ್ RX ಸೂರಿ ಮಾಡಿದಾಗ ಏನಾಗಿತ್ತು, ಇದೇ ರೀತಿ ಲೈವ್ ಆಗಿ ಎಲ್ಲೆಲ್ಲಿ ನಡೆದಿತ್ತು ಅದೇ ಜಾಗದಲ್ಲಿ ಹೋಗಿ ಶೂಟ್ ಮಾಡಿದಾಗ ಒಂದಷ್ಟು ಜನಕ್ಕೆ ಏನಾಯಿತು ಗೊತ್ತಾಯಿತು, ಇದೇ ಕತೆ, ಇದೇ ರಿಯಲ್ ರೌಡಿ ಕತೆ ಅನ್ನೋವಂಥದ್ದು ಗೊತ್ತಾಗಿ ಏನಾಯಿತು ಗೊತ್ತಿಲ್ಲ, ಅನ್ನೋನ್ ನಂಬರಿಂದ ನನಗೆ ಸಿಕ್ಕಾಪಟ್ಟೆ ಕಾಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾರ್ದು ಎತ್ತು ಅಂತ ನೋಡ್ತು ಅಂತಂದರೆ ಅದು ಸುಮಾರು ಹೇಳೋದು ಬೇಡ. ಅದು ಎಲ್ಲೆಲ್ಲಿಂದನೋ ಕಾಲ್ಸ್ಗಳು ಬಂದು ಧಮಕಿ ಹಾಕೋದಾಗಲಿ ಮತ್ತೊಂದಾಗಲಿ ಏನೇನೋ ಬಂತು, ಸುಮ್ಮನೆ ಸಿನಿಮಾಗಳಿಗೆ ತೊಂದರೆ ಆಯಿತು. ಸೊ ನಾನು ಅದರಲ್ಲಿ ತೊಗೊಂಡಿದ್ದು ಜಸ್ಟ್ ಒಂದು ಲೈನ್ ಅಷ್ಟೇ. ಆ ಲೈನ್ ಏನು ಹೇಳಕೊಟ್ಟಿದ್ದೀನಿ ಅಂತ ಆಲ್ರೆಡಿ ನೀವು ನೋಡಿದ್ರಿ, ಅದು RX ಸೂರಿ ಸಿನಿಮಾ. ಸೊ ಆ ಥರದ್ದೇನು ತೊಂದರೆ ಆಗಬಾರ್ದು ಇದಕ್ಕೆ, ಬಟ್ ಇನ್ಸ್ಪೈರ್ ಆಗಿದ್ದೀವಿ ಸರ್. ಇದು ಥ್ಯಾಂಕ್ ಯು ಸರ್. ರಸಕವಳ ರಕ್ತ ಕವಳ ಆಗಲ್ಲ, ರಸಕವಳ ಇರುತ್ತೆ ಸರ್. ಥ್ಯಾಂಕ್ ಯು ಸರ್.